ಬಿಜೆಪಿಯ ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಅವರು ಇವತ್ತು ಕಮಿಷನ್ ಪಡಿತಾ ಇದ್ದಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. 11% ಕಮಿಷನ್ ಅಲ್ಲಿ ಶಿರಹಟ್ಟಿ ಬಿಜೆಪಿ ಶಾಸಕ ತಗಲಾಕೊಂಡಿದ್ದಾರೆ. 1 ಕೋಟಿ ಕಾಮಗಾರಿಗೆ 11 ಲಕ್ಷ ರೂಪಾಯಿ ಕಮಿಷನ್ ಬೇಡಿಕೆ. 11 ಲಕ್ಷ ಪೈಕಿ 5 ಲಕ್ಷ ಮುಂಗಡವಾಗಿ ಅವರಿಗೆ ಪಾವತಿ ಆಗ್ತಾ ಇದ್ದಂತ ಹೊತ್ತು 11% ಕಮಿಷನ್ ಶಿರಹಟ್ಟಿ ಶಾಸಕರದು. ಇದೇನ್ ಮೊದಲಲ್ಲ, ಹಿಂದೆ ಕೂಡ ಬಹಳಷ್ಟು ಇಂಥ ಕಮಿಷನ್ಗಳನ್ನ ಪಡೆದಿದ್ದಾರೆ. ಇದೊಂದು ಹೊರಗೆ ಬಂದಿದೆ ಅನ್ನುವಂತಹ ಮಾತುಗಳು ಕೂಡ ವ್ಯಕ್ತವಾಗ್ತಾ ಇದೆ. 5 ಲಕ್ಷ ರೂಪಾಯಿ ಕಂತೆ ಹಣ ಸ್ವೀಕಾರ ಮಾಡ್ತಿದ್ದ ಹೊತ್ತಲ್ಲಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಅವರಿಗೆ ಶಾಕ್ ಕೊಟ್ಟಿದ್ದಾರೆ. ತಮ್ಮದೇ ಆಸ್ಪತ್ರೆಯಲ್ಲಿ ನಡೀತಾ ಇದ್ದಂತಹ ವ್ಯವಹಾರ ಸಂಬಂಧ ಬಹಳ ಸೇಫ್ ಸ್ಥಳ ಅಂತ ಭಾವಿಸಿ ನಡೆಸ್ತಾ ಇದ್ದಂತಹ ಡೀಲ್ ಇದು. 11% ಕಮಿಷನ್ನ ಶಾಸಕ ಇವರು ಅಂತ ಈಗ ಕರೆಸ್ಕೊಳ್ತಾ ಇದ್ದಾರೆ. ಇದು ಸಣ್ಣ ನೀರಾವರಿ ಇಲಾಖೆ ಕಾಮಗಾರಿ ಸಂಬಂಧಿತವಾಗಿ ನಡೆದಂತಹ ವ್ಯವಹಾರ ಅಂತ ಗೊತ್ತಾಗ್ತಾ ಇದ್ದು. 1 ಕೋಟಿ ರೂಪಾಯಿ ಕಾಮಗಾರಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 11 ಲಕ್ಷ ರೂಪಾಯಿ ವ್ಯವಹಾರ ಆಗಿದೆ. ಅದರಲ್ಲಿ 5 ಲಕ್ಷ ಇವತ್ತು ಅವರಿಗೆ ಸಂದಾಯ ಆಗ್ತಾ ಇತ್ತು. 2 ದಿನಗಳ ಹಿಂದಷ್ಟೇ ಇವರದ್ದೇ ಒಂದು ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೊರಗೆ ಬಂದಿತ್ತು. ಅದರ ಆಧಾರದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು FIR ಅನ್ನ ದಾಖಲು ಮಾಡಿಕೊಂಡಿದ್ರು. ಇವತ್ತು ಹಣ ಪಡ್ಕೊಳ್ಳಿಕ್ಕೆ ಮುಂದಾದಂತ ಹೊತ್ತಲ್ಲೇ ಅವರು ರೆಡ್ ಹ್ಯಾಂಡ್ ಆಗಿ ತಗಲ ಹಾಕೊಂಡಿದ್ದಾರೆ. ತಡೆಗೋಡೆ ನಿರ್ಮಾಣದ ಕಾಮಗಾರಿಗೆ 11 ಲಕ್ಷ ರೂಪಾಯಿ ಸಂದಾಯ ಮಾಡಬೇಕಂತೆ ಈ ಶಾಸಕರಿಗೆ. ಸದ್ಯ ಇವರ ನಿವಾಸದ ಮೇಲೂ ಕೂಡ ತಲಾಶ್ ನಡೀತಾ ಇದೆ. ಅಲ್ಲಿ ಸಿಗಬಹುದಾದ ದಾಖಲೆಗಳ ಪರಿಶೀಲನೆಯನ್ನು ಕೂಡ ಮುಂದುವರೆಸಿದ್ದಾರೆ. ಗುತ್ತಿಗೆದಾರ ವಿಜಯ್ ಅನ್ನೋರು ಕೂಡ ದೂರನ್ನ ಕೊಟ್ಟಿದ್ರು. ಇವತ್ತು ಈ ಸಂದರ್ಭದಲ್ಲಿ ಅವರಿಗೆ ಹಣ ಸಂದಾಯ ಆಗ್ತಾ ಇದೆ ಅನ್ನುವಂಥ ಇನ್ಫಾರ್ಮೇಶನ್ ಕೊಟ್ಟಿದ್ರು. ಅವರಿಂದಲೇ ಹಣ ಪಡಿತಾ ಇದ್ದ ಹೊತ್ತಲ್ಲಿ ತಗಲ ಹಾಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭೀಮನಗೌಡ. ಗದಗದ ಲಕ್ಷ್ಮೇಶ್ವರದಲ್ಲಿರ್ತಕ್ಕಂತಹವರ ನಿವಾಸ ಮತ್ತು ಆಸ್ಪತ್ರೆಯಲ್ಲಿ ತಲಾಶ್ ಕಾರ್ಯ ಮುಂದುವರೆದಿದೆ. ಇನ್ನೆಲ್ಲ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ದಿವ್ಯ ಜೊತೆ ಏನು ಶಿರಹಟ್ಟಿ ಶಾಸಕರಾದಂತ ಡಾಕ್ಟರ್ ಚಂದ್ರು ಲಮಾಣಿ ಅವರು ಲೋಕಾಯುಕ್ತರ ಬಲೆಗೆ ಬಿದ್ದಿರುವಂತದ್ದು. ಅಂದ್ರೆ ಗುತ್ತಿಗೆ ಕಾಮಗಾರಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಗುತ್ತಿಗೆದಾರನಿಗೆ ಒಟ್ಟು 11 ಲಕ್ಷ ರೂಪಾಯಿ ಬೇಡಿಕೆಯನ್ನು ಇಟ್ಟಿದ್ರು. ಅದರಲ್ಲಿ ಇವತ್ತು 5 ಲಕ್ಷ ರೂಪಾಯಿ ಹಣ ಕೊಡುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕ ಬಿದ್ದಿರುವಂತದ್ದು. ಅದು ಅವರ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಈಗ ಅವರನ್ನ ಮತ್ತು ಅವರ PA ಇಬ್ಬರನ್ನು ಕೂಡ ಸರ್ಕಾರಿ PA ಮತ್ತು ಹಾಗೂ ಅವರ ಖಾಸಗಿ PA ಇಬ್ಬರನ್ನು ಕೂಡ ವಶಕ್ಕೆ ಪಡೆದು ಅವ್ರನ್ನು ಕೂಡ ಈಗ ವಿಚಾರಣೆ ಮಾಡ್ತಾ ಇರುವಂತದ್ದು. ಹೀಗೆ 11 ಲಕ್ಷ ರೂಪಾಯಿ ಯಾವ ಕಾಮಗಾರಿಗಾಗಿ ಇತ್ತು ಮತ್ತು ಇವತ್ತು ವಿಜಯ್ ಪೂಜಾರ್ ಅನ್ನುವಂಥವ್ರು ಒಬ್ರು ಗುತ್ತಿಗೆದಾರಿದ್ರು. ಅವ್ರ ಕಡೆಯಿಂದ ಡಿಮಾಂಡ್ ಇಟ್ಟಿದ್ರು ಅನ್ನುವಂಥದ್ದು. ಅದೇ ಈಗ ಲೋಕಾಯುಕ್ತರು ಈಗ ಅದರ ಹೆಚ್ಚಿನ ವಿಚಾರಣೆಯನ್ನು ಸಹ ಈಗ ಒಳಪಡಿಸಿರುವಂತದ್ದು. ಅದರಲ್ಲಿ ಸರ್ಕಾರಿ PA ಆದಂತ ಮಂಜುನಾಥ್ ವಾಲ್ಮೀಕಿ ಹಾಗೂ ಅವರ ಖಾಸಗಿ PA ಆದಂತ ಗುರು ಲಮಾಣಿ ಅವರು ಇಬ್ಬರನ್ನು ಕೂಡ ಈಗ ವಶಕ್ಕೆ ಪಡೆದುಕೊಳ್ಳುವಂಥದ್ದು. ಅದರಲ್ಲಿ ಅವರ ಒಂದು ಫೋಟೋ ಇದೆ. ಅದರಲ್ಲಿ ಅವರು ಒಂದು ಪಾಕೆಟ್ ನಲ್ಲಿ ತೆಗೆಯುವಂತ ಹಣದ್ದು ಕೂಡ ಒಂದು ವಿಡಿಯೋ ಈಗ ಲಭ್ಯವಾಗಿರುವಂತದ್ದು. ಒಟ್ಟು ಈಗ 5 ಲಕ್ಷ ರೂಪಾಯಿ ಪಡೆಯುವಂತಹ ಸಂದರ್ಭದಲ್ಲಿ ಶಾಸಕರೇ ಸ್ವತಃ ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರುವಂತದ್ದು. ದಿವ್ಯ ಜೊತೆ ಈಗ ವಿಚಾರಣೆಯನ್ನು ಕೂಡ ಒಳಪಡಿಸಿದ್ದಾರೆ. ಇವರು ಯಾವೆಲ್ಲ ಕಾಮಗಾರಿಗಳನ್ನ ಮಾಡಿಸ್ತಾ ಇದ್ದಾರೆ, ಅವ್ರ ಜೊತೆಗೆ ಇತರೆ ಗುತ್ತಿಗೆದಾರರಿಂದನೂ ಸಹ ಏನೆಲ್ಲ ಡಿಮಾಂಡ್ಸ್ ಗಳನ್ನ ಇಟ್ಟಿದ್ರು ಅನ್ನುವಂಥದ್ದನ್ನು ಕೂಡ ಈಗ ವಿಚಾರಣೆ ಮುಂದಾಗಿರುವಂತದ್ದು. ದಿವ್ಯ ಜೊತೆ ಥ್ಯಾಂಕ್ ಯು ಭೀಮನಗೌಡ ನಿಮ್ಮೆಲ್ಲ ಮಾಹಿತಿಗೆ. ಬಹಳಷ್ಟು ಗುತ್ತಿಗೆದಾರರು ಅವರಿಗೆ ಕಾಂಟ್ರಾಕ್ಟ್ ಬೇಕಿರುತ್ತೆ, ಆದರೆ ಈ ಕಮಿಷನ್ ಅನ್ನುವಂತಹ ಪೆಡಂಭೂತದಿಂದಾಗಿ ಅವರು ಆ ಕಾಂಟ್ರಾಕ್ಟ್ನೇ ಕೈ ಬಿಡುವ ಹಂತಕ್ಕೆ ಹೋಗ್ತಾರೆ. ಅದರ ಒಂದು ಭಾಗ ಇದು.